ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಅಮ್ಮು ರೂಮಿಗೆ ಬರ್ತಾಳೆ. ಆವಾಗ ಸಿದ್ದು ಅವಳಿಗೋಸ್ಕರ ಹುಡುಕಾಡ್ತಾ ಇರ್ತಾನೆ. ಅಮ್ಮು ಬಂದಿದ್ದನ್ನು ನೋಡಿ ಸಿದ್ದು ಹೇಳ್ತಾನೆ, ಎಲ್ಲಿಗೆ ಹೋಗಿದ್ಯಾ ಅಮ್ಮು? ಒಂದು ಮಾತು ನನಗೆ ಹೇಳ್ಬೇಕಂತ ಗೊತ್ತಾಗಲ್ವಾ? ನಾನು ನಿಂಗೋಸ್ಕರ ಎಷ್ಟೆಲ್ಲ ಹುಡುಕಾಡಿದೆ ಗೊತ್ತಾ ಅಂತ ಬೈತಾನೆ. ಆಗ ಅಮ್ಮು ಹೇಳ್ತಾಳೆ, ಯಾಕೆ ಸಿದ್ದು ಈ ರೀತಿ ಬೈತಿದ್ಯಾ? ನಿಂಗೆ ಗೊತ್ತಿದೆ ಅಲ್ವಾ ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳ್ಕೊಂಡು, ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳ್ತಾಳೆ. ಆಗ ಸಿದ್ದು ಹೇಳ್ತಾನೆ, ಆಯ್ತಮ್ಮು ಪರವಾಗಿಲ್ಲ, ನೋಡು ನಿಂಗೋಸ್ಕರ ತಿಂಡಿ ತಂದಿದ್ದೇನೆ, ತಿಂಡಿ ತಿನ್ನು ಮೊದಲು ಅಂತ ಹೇಳ್ತಾನೆ. ಆಗ ಅಮ್ಮು ಹೇಳ್ತಾಳೆ, ಬೇಡ ಸಿದ್ದು, ನನಗೇನೋ ತಿಂಡಿ ತಿನ್ಲಿಕ್ಕೆ ಮನಸ್ಸಿಲ್ಲ. ನಿಂಗೆ ಗೊತ್ತಿದೆ ಅಲ್ವಾ, ನನಗೆ ತುಂಬಾ ಬೇಜಾರಾಗ್ತಿದೆ, ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆ. ಮನೇಲಿ ಅಪ್ಪ ಅಮ್ಮ ಹೇಗಿದ್ದರು, ಮನೇಲಿ ಏನಾಗ್ತಿದೆಯೋ ಅದ್ರ ಬಗ್ಗೆ ಚಿಂತೆ ಇದೆ. ಹಾಗಿರುವಾಗ ನನಗೆ ತಿಂಡಿ ಎಲ್ಲ ಸೇರಲ್ಲ ಸಿದ್ದು, ಬೇಡ, ನಂಗೆ ಹಠ ಮಾಡಬೇಡ ಸಿದ್ದು ಅಂತ ಹೇಳ್ತಾಳೆ. ಆಗ ಆಗ ಸಿದ್ದು ಹೇಳ್ತಾನೆ, ಹೋ ಹೌದಾ, ನಿನ್ನ ಮನಸ್ಸು ಸರಿ ಇಲ್ವಾ? ಆಯಿತು ಅಮ್ಮು, ಹೆದರಬೇಡ, ನಾನು ನಿನ್ನ ಮನಸ್ಸು ಸರಿ ಮಾಡ್ತೇನೆ, ನಾನು ನಿನ್ನ ಮೂಡ್ ಚೇಂಜ್ ಮಾಡ್ತೇನೆ ಅಂತ ಹೇಳಿ ಅಮ್ಮು ಹತ್ತಿರ ಬರ್ತಾನೆ. ಅಮ್ಮು ಹತ್ತಿರ ಬಂದಾಗ ಅಮ್ಮು ಹೇಳ್ತಾಳೆ, ನೋಡಿ ಸಿದ್ದು, ಇದೆಲ್ಲ ಬೇಡ, ನಿಂಗೆ ಗೊತ್ತಿದೆ ಅಲ್ಲ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ತಾನೆ. ಆಗ ಸಿದ್ದು ಹೇಳ್ತಾನೆ, ಅಲ್ಲ ಅಮ್ಮು, ಹಾಗಾದರೆ ನೀನು ತಿಂಡಿ ತಿನ್ನು ಅಂತ ಹೇಳ್ತಾನೆ. ಆಗ ಅಮ್ಮು ಹೇಳ್ತಾಳೆ, ಇಲ್ಲ ಸಿದ್ದು, ನಿಂಗೆ ಅರ್ಥ ಆಗ್ತಿಲ್ವ ಹೇಳಿದ್ದು, ನಂಗೆ ಇಷ್ಟ ಇಲ್ಲ, ನಂಗೆ ಮನಸ್ಸು ಸರಿ ಇಲ್ಲ ಅಂತ ಹೇಳ್ತಾಳೆ. ಆಗ ಸಿದ್ದು ಹೇಳ್ತಾನೆ, ಆಯ್ತಮ್ಮು, ಇವಾಗ ನಿನ್ನ ಮನಸ್ಸನ್ನು ನಾನು ಸರಿ ಮಾಡ್ತೇನೆ ಅಂತ ಹೇಳಿ ಇನ್ನೊಂದು ಸಲ ಅಮ್ಮುನ ಹಗ್ ಮಾಡಬೇಕಂತ ಹೇಳಿ ಬರ್ತಾನೆ. ಅವನ ಶೋಲ್ಡರ್ ಮೇಲೆ ಸಿದ್ದು ಕೈ ಹಾಕ್ತಾನೆ. ಆವಾಗ ಅಮ್ಮು ಕೈಯಲ್ಲಿ ಪ್ಲೇಟ್ ಇರುತ್ತೆ, ಅಲ್ಲಿದ್ದ ಸಾಂಬಾರೆಲ್ಲ ಅವಳ ಡ್ರೆಸ್ ಮೇಲೆ ಚೆಲ್ಲುತ್ತೆ. ಆಗ ಅಮ್ಮು ಹೇಳ್ತಾಳೆ, ಸಿದ್ದು ನಿಂಗೆ ಹೇಳಿದ ಅರ್ಥ ಆಗಲ್ವಾ ಅಂತ ಹೇಳಿ ಸಿದ್ದುನ ತೆಗೆದು ದೂಡ್ತಾಳೆ. ಆಗ ಸಿದ್ದು ಕೆಳಗೆ ಬೀಳ್ತಾನೆ. ಆಗ ಸಿದ್ದು ಹೇಳ್ತಾನೆ, ಏನೇ ಈ ರೀತಿ ಮಾಡ್ತೀಯಾ, ಮುಂದೆ ಮದುವೆ ಆಗೋರು ಅಂತ ಹೇಳಿ ಹತ್ತಿರ ಬಂದರೆ ಈ ರೀತಿ ಮಾಡ್ತೀಯಲ್ಲ ಅಂತ ಹೇಳಿ ಅವಳಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾನೆ. ಇನ್ನು ಅಮ್ಮು ಬಟ್ಟೆಗೆ ಸಾಂಬಾರ್ ಬಿದ್ದಿರೋ ಕಲೆ ಇರುತ್ತೆ, ಇನ್ನು ಅದನ್ನು ವಾಶ್ ಮಾಡಬೇಕಂತ ಹೇಳಿ ಅವಳು ಬೇರೆ ಬಟ್ಟೆ ತಗೊಳ್ಬೇಕಂತ ಹೇಳಿ ಸುಟ್ಕೇಸ್ ಓಪನ್ ಮಾಡ್ತಾಳೆ. ಆವಾಗ ಆ ಸುಟ್ಕೇಸಲ್ಲಿ ಸಿದ್ದು ಕದ್ದು ಇಟ್ಟಂತಹ ಒಡವೆಗಳೆಲ್ಲ ಇರುತ್ತೆ. ಆಗ ಅಮ್ಮಗೆ ಶಾಕ್ ಆಗುತ್ತೆ, ಒಡವೆ ನೋಡಿ, ಅಲ್ಲ ಈ ಒಡವೆ ಹೇಗೆ ಬಂತು, ಇದು ಅಪ್ಪ ನನಗೆ ಕೊಟ್ಟಿದ್ದಲ್ವಾ, ಅಂದರೆ ಇದು ಮನೇಲಿ ಇದ್ದದ್ದು, ಇಲ್ಲಿಗೆ ಹೇಗೆ ಬರೋಕ್ಕೆ ಸಾಧ್ಯ, ನಾನೇನು ತೊಗೊಂಡು ಬಂದಿಲ್ಲ, ಹಾಗಾದರೆ ಈ ಒಡವೆನ ತೊಗೊಂಡು ಬಂದಿದ್ದು ಸಿದ್ದುನ ಹೇಳ್ಕೊಂಡು ಯೋಚನೆ ಮಾಡ್ತಾಳೆ. ಆವಾಗ ಅವಳಿಗೆ ನೆನಪಿಗೆ ಬರುತ್ತೆ, ಸಿದ್ದುನ ರೂಮಲ್ಲೇ ಬಿಟ್ಟು ಅಮ್ಮು ಹೇಳಿರ್ತಾಳೆ, ನಾನು ಹೊರಗಡೆ ಹೋಗಿ ಯಾರಾದರೂ ಇದ್ದೇನಂತ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ಸಿದ್ದು ಒಬ್ಬನೇ ರೂಮಲ್ಲಿ ಬಿಟ್ಟು ಹೋಗಿರ್ತಾಳೆ. ಅದು ಅವಳಿಗೆ ನೆನಪಿಗೆ ಬರುತ್ತೆ. ಆವಾಗ ಅವಳು ಅಂದ್ಕೊಳ್ತಾಳೆ, ಹೌದು, ಇದನ್ನು ಸಿದ್ದು ಕತ್ಕೊಂಡು ಬಂದಿದ್ದಾನೆ ನಮ್ಮ ಮನೆಯಿಂದ ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಆವಾಗಲೇ ಸಿದ್ದು ಹಿಂದೆಗಡೆ ಬಂದು ನಿಂತು ಹೇಳ್ತಾನೆ, ಅಮ್ಮು ಸಾರಿ ಅಮ್ಮು, ನಾನು ಆ ರೀತಿ ಮಾಡಬಾರ್ದಿತ್ತು, ಆ ರೀತಿ ಬಿಹೇವ್ ಮಾಡಬಾರ್ದಿತ್ತು ಅಮ್ಮು, ಸಾರಿ ಅಮ್ಮು ಅಂತ ಹೇಳ್ತಾನೆ. ಆಗ ಅಮ್ಮು ಹೇಳ್ತಾಳೆ, ಇದೇನು ಸಿದ್ದು, ಈ ಒಡವೆ ಇಲ್ಲಿ ಹೇಗೆ ಬಂತು, ಅಂದರೆ ನೀನು ಒಡವೆನ ಕತ್ಕೊಂಡು ಬಂದಿದ್ಯಾ ಅಂತ ಹೇಳಿ ಸಿದ್ದುನ ಕುತ್ತಿಗೆ ಪಟ್ಟಿಗೆ ಕೈ ಹಾಕ್ತಾಳೆ ಅಮ್ಮು. ಇನ್ನು ಸಿದ್ದುನ ಕುತ್ತಿಗೆ ಪಟ್ಟಿ ಬಿಡ್ತಾನೆ ಇರಲ್ಲ ಅಮ್ಮು. ಹೇಳು ಸಿದ್ದು, ಯಾಕೆ ಈ ರೀತಿ ಮಾಡಿದೆ, ಯಾಕೆ ಈ ಒಡವೆನ ಕತ್ಕೊಂಡು ಬಂದೆ ಹೇಳು, ಇದು ನಮ್ಮನೇಲಿದ್ದ ಒಡವೆ, ನಾನಂತೂ ಕತ್ಕೊಂಡು ಬರಲಿಲ್ಲ, ಅಂದರೆ ನೀನು ಕತ್ಕೊಂಡು ಬಂದಿದ್ಯಾ ಅಲ್ವಾ, ಯಾಕೆ ಸಿದ್ದು ಈ ರೀತಿ ಮಾಡಿದ್ಯಾ, ಅದನ್ನು ಮೊದಲು ನಂಗೆ ಹೇಳು. ಹೌದು, ಅಪ್ಪ ಒಡವೆ ಕೊಟ್ಟಾಗ ಆ ರೂಮಲ್ಲಿ ನಾನು ಮತ್ತು ನೀನು ಬಿಟ್ಟು ಯಾರೂ ಇರಲಿಲ್ಲ, ಅಂದರೆ ನೀನು ಇದನ್ನು ನನಗೆ ಹೇಳದೆ ಕತ್ಕೊಂಡು ಬಂದಿದ್ಯಾ ಅಲ್ವಾ ಅಂತ ಹೇಳ್ತಾಳೆ. ಆಗ ಸಿದ್ದು ಹೇಳ್ತಾನೆ, ಅಮ್ಮು ಒಂದು ನಿಮಿಷ ನನ್ನ ಮಾತು ಕೇಳು, ಈ ಒಡವೆನ ನಾನು ನಮ್ಮಿಬ್ಬರಿಗೋಸ್ಕರ ತಗೊಂಡು ಬಂದೆ ಅಷ್ಟೇ ಅಂತ ಹೇಳ್ತಾನೆ. ಏನು, ನಮ್ಮಿಬ್ಬರಿಗೋಸ್ಕರ ತಗೊಂಡು ಬಂದ್ಯಾ, ಅಂದರೆ ನಿನಗೆ ಈ ಒಡವೆ ಮಾರಿ ಜೀವನ ತೆಗಿಬೇಕಾ, ಅಂದರೆ ನಿನಗೆ ನನ್ನನ್ನು ಒಂದು ಸಾಕುವಷ್ಟು ನಿನಗೆ ಯೋಗ್ಯತೆ ಇಲ್ವಾ, ಅಂದರೆ ನೀನು ಕತ್ಕೊಂಡು ಬಂದಿದ್ಯಾ ಸಿದ್ದು? ಓ ಆಯಿತು, ಹಾಗಾದರೆ ನೀನು ನಮಗೋಸ್ಕರ ತಗೊಂಡು ಬಂದಿದ್ದೆ, ನನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತಲ್ಲ, ಯಾಕೆ ನನಗೆ ಇದನ್ನು ಅಲ್ಲೇ ಹೇಳಲಿಲ್ಲ, ಅಂದರೆ ನಿಂಗೆ ಗೊತ್ತಿದೆ ನಾನು ಇದನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿ ಅಲ್ವಾ, ಇಷ್ಟೆಲ್ಲ ಮಾಡಿದ್ಯಲ್ಲ ಸಿದ್ದು ನೀನು ಅಂತ ಹೇಳ್ತಾನೆ. ಆವಾಗ ಸಿದ್ದು ಹೇಳ್ತಾನೆ, ಅಮ್ಮು ಇದು ನಮಗೋಸ್ಕರ ತಗೊಂಡು ಬಂದೆ ನೋಡು, ಇದನ್ನು ಮಾರಿ ನಾವು ನಮ್ಮ ಜೀವನನ ತುಂಬ ಲ್ಯಾವಿಶ್ ಆಗಿ ಇಟ್ಕೊಳ್ಬೋದು, ಅದಕ್ಕೆ ನಾನು ಇದನ್ನು ತಗೊಂಡು ಬಂದೆ ಅಂತ ಹೇಳ್ತಾನೆ. ಆಗ ಅಮ್ಮು ಹೇಳ್ತಾಳೆ, ಏನೋ ಹೇಳ್ತಿದ್ಯಾ ನೀನು, ನಾಚಿಕೆ ಆಗಲ್ವಾ ನಿನಗೆ, ನಮ್ಮಪ್ಪ ಕಷ್ಟಪಟ್ಟು ದುಡ್ಡಿರೋ ಹಣ ಇದು, ಹಣದನ್ನ ತಗೊಬಂದ ಒಡವೆ ಇದು, ಈ ಒಡವೆನ ಅವ್ರು ನನಗೆ ಪ್ರೀತಿಗಾಗಿ ಕೊಟ್ಟಿದ್ರು, ಆದರೆ ನೀನು ಇದನ್ನೇ ಕತ್ಕೊಂಡು ಬಂದ್ಯಾ, ನಿನಗೆ ನಾಚಿಕೆ ಅನ್ನೋದಿಲ್ವಾ, ಅವರು ಕಷ್ಟಪಟ್ಟು ದುಡ್ಡಿರೋ ಒಡವೆಯಲ್ಲಿ ನಾವು ಜೀವನ ಮಾಡಬೇಕಾ, ನೋಡಿಸಿದ್ದು ನಾವು ಗಂಜಿ ಕುಡ್ದಾದ್ರೂ ಜೀವನ ಮಾಡ್ಬೋದಿತ್ತು, ಆದರೆ ನೀನು ಕತ್ಕೊಂಡು ಬಂದಿದ್ಯಾ, ಕಳ್ಳ ನೀನು, ಕಳ್ಳ ಅಂದರೆ ದೊಡ್ಡ ಕಳ್ಳ ನೀನು, ಅದು ನನಗೂ ಹೇಳದೆ ಕತ್ಕೊಂಡು ಬಂದಿದ್ಯಲ್ಲ, ಎಂಥವು ನೀನು, ನೀನು ಈ ರೀತಿ ಮಾಡಿದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ ಸಿದ್ದು ಅಂತ ಹೇಳ್ತಾಳೆ. ಆಗ ಸಿದ್ದುಗೆ ಕೋಪ ಬರುತ್ತೆ. ಸಿದ್ದು ಹೇಳ್ತಾನೆ, ಯಾರಿಗೆ ಕಳ್ಳ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಆಗ ಅಮ್ಮು ಹೇಳ್ತಾಳೆ, ನಿಂಗೆ ಕಣ್ಣು, ನೀನು ದೊಡ್ಡ ಕಳ್ಳ ಅಂತ ಹೇಳ್ತಾಳೆ. ಆಗ ಸಿದ್ದುಗೆ ಸಿಟ್ಟು ಬಂದು, ಬಿಡೆ ನನ್ನನ್ನು ಅಂತ ಹೇಳಿ ಅಮ್ಮುವನ್ನು ತೆಗೆದು ದೂಡ್ತಾನೆ. ಹೌದು ಕಣೆ, ನಾನು ಒಡವೆಗೋಸ್ಕರನೇ ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು, ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ನೀನು ರಿಚ್ ಪಾರ್ಟಿ ಅಂತ ಹೇಳಿ, ನಿನ್ನ ಬೇಕಾದಷ್ಟು ದುಡ್ಡು ಉಂಟು ಅಂತ ಹೇಳಿ, ಅದನ್ನು ಬಿಟ್ಟು ನಿನ್ನನ್ನು ಯಾರೇ ಪ್ರೀತಿ ಮಾಡ್ತಾರೆ, ಅದಕ್ಕೆ ಈ ರೀತಿ ನಾಟಕ ಮಾಡಿದೆ. ನನ್ನ ಗೋಲ್ ಇದ್ದದ್ದು ಇಷ್ಟೇ, ನೀನು ಲಕ್ಷ್ಮೀ ಪುತ್ರಿ,
ನಿನ್ನನ್ನು ಲವ್ ಮಾಡೋ ಥರ ನಾಟಕ ಮಾಡಿ ನಿನ್ನ ಹತ್ರ ಇರೋ ದುಡ್ಡೆಲ್ಲ ದೋಚ್ಕೊಂಡು ನಾನು ಲೈಫ್ ಸೆಟಲ್ ಮಾಡಬೇಕನ್ನೋದೇ ನನ್ನ ಪ್ಲ್ಯಾನ್ ಆಗಿದ್ದದ್ದು. ಅದಕ್ಕೆ ತಾನೇ ಇಷ್ಟೆಲ್ಲ ಡ್ರಾಮಾ ಮಾಡಿದೆ, ಅದಕ್ಕೆ ತಾನೇ ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದೆ. ಇದೆಲ್ಲ ನಾನು ಮಾಡಿದ ನಾಟಕ ಕಣೆ. ಇಲ್ದಿದ್ರೆ ನಿನ್ನಂಥ ಚೈಲ್ಡ್ ಚಪಾತಿನ ಯಾರೇ ಲವ್ ಮಾಡ್ತಾರೆ? ನೀನೇನು ದೊಡ್ಡ ಫಿಗರ? ನಿನ್ನ ಮದುವೆಗೆ ನನಗೇನು ಹುಚ್ಚ? ನೀ ದೊಡ್ಡ ಚೈಲ್ಡ್ ಚಪಾತಿ ಕಣೆ. ನಿನ್ನನ್ನು ಯಾಮರಿಸ್ಬೇಕಂತ ನಾನು ಇಷ್ಟೆಲ್ಲ ಮಾಡಿದ್ದು. ಅದಕ್ಕೆ ತಾನೇ ನಿನಗೂ ಗೊತ್ತಾಗೋದು ಹಾಗೆ ನಿನ್ನ ಸೂಟ್ ಕೇಸಲ್ಲಿ ಎಲ್ಲ ಒಡವೆನ ಹಾಕ್ಕೊಂಡು ಬಂದಿದ್ದು ಅಂತ ಹೇಳ್ತಾನೆ. ಆಗ ಅಮ್ಮು ಹೇಳ್ತಾಳೆ, ಯು ಚೀಟರ್, ನೀನು ಇಷ್ಟೆಲ್ಲ ಮೋಸ ಮಾಡಿದ್ಯಾ? ಯಾಕೋ ಈ ರೀತಿ ಮಾಡಿದೆ? ನಾನು ನಿನಗೆ ಹೇಳಿದೆ ಅಲ್ವಾ, ನಿನ್ನೆ 1000 ಸಲ ಹೇಳಿದೆ ಬೇಡ, ನಾನು ಮನೆ ಬಿಟ್ಟು ಬರಲ್ಲ ಅಂತ ಹೇಳಿದೆ. ಆದರೆ ನೀನು ನಾನು ಸಾಯ್ತೇನೆ ಹಾಗೆ ಹೀಗೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನನ್ನೇ ಹೆದರಿಸಿ ನಾನೇ ಮನೆ ಬಿಟ್ಟು ಬರೋ ಹಾಗೆ ಮಾಡಿದೆ ಅಲ್ವಾ? ನೀನು ನಾಚಿಕೆ ಆಗಲ್ವನೋ ಚೀಟರ್? ಆ ಕಾಡು ಪಾಪ ಹೇಳ್ದ ಸಿದ್ದು ಒಳ್ಳೆಯವನಲ್ಲ ಅಲ್ಲ ಅಂತ ಹೇಳ್ಕೊಂಡು, ಆದರೆ ನಾನು ಅವ್ನ ಮಾತು ನಂಬಲಿಲ್ಲ. ಆದರೆ ನೀನು ದೊಡ್ಡ ಮೋಸಗಾರ ಕಣೋ ಅಂತ ಹೇಳಿ ಇನ್ನು ಅಮ್ಮು ಸಿದ್ದುಗೆ ತುಂಬಾ ಬೈತಾ ಇರ್ತಾಳೆ. ಆವಾಗ ಸಿದ್ದು ಅಮ್ಮುವನ್ನ ತೆಗೆದು ದೂಡಿ ಆ ಒಡವೆನ ಹಿಡ್ಕೊಂಡು ಅಲ್ಲಿಂದ ಓಡ್ತಾನೆ. ಇನ್ನು ಅಮ್ಮು ಅವನ ಹಿಂದೆನೇ ಓಡ್ತಾ ಇರ್ತಾಳೆ. ಸಿದ್ದು ನಿಲ್ಲು ನಿಲ್ಲು ಅಂತ ಹೇಳಿ ಓಡ್ತಾ ಇರ್ತಾಳೆ. ಆದರೆ ಅವನು ಕಾರಲ್ಲಿ ಎಸ್ಕೇಪ್ ಆಗ್ತಾನೆ. ಆ ಕಾರಲ್ಲಿ ಅವನ ಫ್ರೆಂಡ್ ಕೂಡ ಇರ್ತಾನೆ. ಇನ್ನು ಅಮ್ಮು ಅವನ ಕಾರ್ ಹಿಂದೆನೇ ಓಡ್ತಾ ಇರ್ತಾಳೆ. ಸಿದ್ದು ನಿಲ್ಲೋ ನಿಲ್ಲೋ ಅಂತ ಹೇಳಿ ಓಡ್ತಾ ಇರ್ತಾಳೆ. ಇನ್ನು ಈ ಕಡೆ ಗಿರಿಜಾ, ವಲ್ಲಭ, ಮೀನಾ 3 ಜನ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮಾತಾಡ್ಕೊಂಡು ಹೇಳ್ತಾ ಇರ್ತಾರೆ, ಅತ್ತೆ ನನಗೆ ಈ ಲೇಕ್ ಹತ್ರ ಭರತನಾಟ್ಯ ಡ್ರೆಸ್ ಹಾಕಿ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತಾ ಉಂಟು ಅತ್ತೆ ಅಂತ ಹೇಳ್ಕೊಂಡು ಮೀನಾ ಹೇಳ್ತಾ ಇರ್ತಾಳೆ. ಇನ್ನು ವಲ್ಲಭನು ಮಾತಾಡ್ತಾ ಇರ್ತಾರೆ. ಆವಾಗಲೇ ಸಿದ್ದು ಮತ್ತು ಅವನ ಫ್ರೆಂಡು ಕಾರಲ್ಲಿ ಬರ್ತಾ ಇರ್ತಾರೆ. ಇನ್ನು ಅವನ ಫ್ರೆಂಡ್ ಹೇಳ್ತಾನೆ, ಏನೋ ಜಾಕ್ಪಾಟ್ ಹೊಡೆದೆ ಅಲ್ಲ ಕಣೋ ನೀನು, ಇಷ್ಟೊಂದು ಒಡವೆ, ಏನು ಲಕ್ಕಿ ಕಣೋ ನೀನು, ಅಮ್ಮುವಿಂದ ಇಷ್ಟೊಂದು ಒಡವೆ ಸಿಕ್ತಲ್ಲ, ಇನ್ನಿನ ಲೈಫ್ ಸೆಟ್ಲ್ ಕಣೋ ಅಂತ ಹೇಳ್ತಾ ಇರ್ತಾನೆ. ಇನ್ನು ಸಿದ್ದು ಹೇಳ್ತಾ ಇರ್ತಾನೆ, ಇದಕ್ಕೋಸ್ಕರ ಅಲ್ಲ ಇಷ್ಟೆಲ್ಲ ನಾಟಕ ಮಾಡಿದ್ದು, ಈ ಒಡವೆ ಸಿಕ್ಕಿದಾದ್ಮೇಲೆ ನನ್ನ ಲೈಫ್ ಸೆಟಲ್ ಬಿಡು ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ ಇರ್ತಾನೆ. ಇನ್ನು ಬರ್ತಾ ಇರುವಾಗ ರೋಡಲ್ಲಿ ಗಿರಿಜನ ಹತ್ತಿರದಿಂದ ಕಾರ್ ತೊಗೊಂಡು ಬರ್ತಾನೆ. ಆಗ ವಲ್ಲಭ ಗಿರಿಜನ ಇಳಿತಾನೆ. ಇನ್ನು ವಲ್ಲಭ ಹೇಳ್ತಾನೆ, ಯಾರೋ ನೀನು ಅಂತ ಹೇಳ್ಕೊಂಡು ಕಾರ್ ಹಿಂದೆನೇ ಓಡ್ತಾನೆ. ಇನ್ನು ಸಿದ್ದು ಕಾರ್ ನಿಲ್ಲಿಸಿದಾಗ ಅವನಿಗೆ ಗೊತ್ತಾಗುತ್ತೆ ಹಿಂದೆ ಇರೋದು ವಲ್ಲಭ ಅಂತ ಹೇಳಿ. ಆವಾಗ ಸಿದ್ದು ಹೇಳ್ತಾನೆ, ಏ ವಲ್ಲಭ ಕಣೋ, ಮೊದಲು ಹೋಗ್ಬೇಕಂತ ಹೇಳಿ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. ಕಾರ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ವಲ್ಲಭ ಅಲ್ಲಿ ಬರುವಾಗಲೇ ಕಾರ್ ಸ್ಟಾರ್ಟ್ ಮಾಡಿ ಹೋಗ್ತಾನೆ. ಇನ್ನು ವಲ್ಲಭ ಹೇಳ್ತಾನೆ, ಯಾರೋ ಇನ್ನು ಹುಚ್ಚ ಅಂತ ಹೇಳ್ಕೊಂಡು ಬೈತಾ ಇರ್ತಾನೆ. ಇನ್ನು ಗಿರಿಜಾ ಹೇಳ್ತಾಳೆ, ಬಾ ವಲ್ಲಭ ಬಿಡೋ, ಯಾಕೋ ನೀ ಇದಲ್ಲ ಅಂತ ಹೇಳಿ 3 ಜನ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ಅಮ್ಮು ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಅಲ್ಲ, ನಾನು ಯಾಕೆ ಈ ರೀತಿ ಮಾಡಿದೆ? ನಾನು ಈ ರೀತಿ ಮೋಸ ಹೋದ್ನಾ? ಸಿದ್ದು ನನಗೆ ಯಾವತ್ತಿಂದನೂ ಪರಿಚಯ ಇದ್ದಾನೆ, ಆದರೆ ಒಂದಿನನೂ ಅವ್ನ ಗುಣ ಇದಂತ ನಂಗೆ ಗೊತ್ತಾಗಲಿಲ್ಲ, ಅವನು ಭಯಾನಕ ಮುಖ ಇದಂತ ನಂಗೆ ಗೊತ್ತಾಗಲಿಲ್ಲ. ನಾನು ಯಾಕೆ ಮೋಸ ಹೋದೆ? ಎಲ್ಲರೂ ನಂಗೆ ಹೇಳ್ತಾರೆ ನೀನು ಮುಗ್ದೆ ಅಂತ ಹೇಳಿ. ಇವಾಗಲೂ ನಂಗೆ ಅದು ಅರ್ಥ ಆಗ್ತಿದೆ, ಹೌದು ಆ ಕಾಡು ಪಾಪ ಎಷ್ಟೋ ಸಲ ಹೇಳಿದ ನಂಬೇಡ ಸಿದ್ದುನ ಅಂತ ಹೇಳಿ, ಆದರೆ ನಾನು ನಂಬಿಟ್ಟೆ. ಆದರೆ ನಾನೀಗ ಏನು ಮಾಡಲಿ? ಮನೆಗೆ ಹೋಗ್ಲಾ? ಮನೆಗೆ ಯಾವ ಮುಖ ಹೊತ್ಕೊಂಡು ಹೋಗಲಿ? ಅಪ್ಪ ಅಮ್ಮ ಎಷ್ಟು ಬೇಜಾರಾಗಿದ್ದಾರೆ. ಅವ್ರಿಗೆ ನಾನು ಏನಂತ ಹೇಳಿ? ನಂಗೆ ಆಗಿರೋ ವಿಷಯನ ಹೇಳಲಾ? ಆಗಿರೋ ಮೋಸನ ಹೇಳಲಾ? ಏನಂತ ಹೇಳಿ? ಇಲ್ಲ, ನಾನಿನ್ನು ಏನು ಮಾಡಬೇಕು ನಂಗೆ ಅರ್ಥ ಆಗ್ತಿಲ್ಲ. ಹೌದು, ನಾನಂತೂ ಇನ್ನು ಮನೆಗಂತೂ ಹೋಗಲ್ಲ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಮದುವೆ ಮನೆಯಲ್ಲಿ ಎಲ್ಲರೂ ಟೆನ್ಷನಲ್ಲಿ ಇರ್ತಾರೆ. ಆವಾಗ ಶ್ರೀಕಂಠು ಮತ್ತು ಮನೆ ಕೆಲಸದವ್ರು ಬರ್ತಾರೆ. ಆಗ ಸೂರ್ಯಕಾಂತ್ ಕೇಳ್ತಾನೆ, ಏನಾಯ್ತು ಶ್ರೀಕಂಠು, ಅಮ್ಮು ಸಿಕ್ಕಿದ್ಲಾ ಅಂತ ಕೇಳ್ತಾನೆ. ಆಗ ಶ್ರೀಕಂಠು ಹೇಳ್ತಾನೆ, ಇಲ್ಲ ದೊಡ್ಡಪ್ಪ, ಅಮ್ಮು ಎಲ್ಲೂ ಇಲ್ಲ, ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಅಮ್ಮು ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರನ್ನು ಕೇಳಿದ್ರು ಅಮ್ಮು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ. ಇನ್ನು ಈ ಕಡೆ ನಂದ ಮತ್ತು ರಕ್ಷಾ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆವಾಗ ಕಲಾ ಹೇಳ್ತಾಳೆ, ಅಯ್ಯೋ ಅಮ್ಮು ಬರಲಿಲ್ವಾ ಅಂದರೆ ಅಮ್ಮು ಎಲ್ಲಿ ಹೋದ್ಲು ಅಂತ ಹೇಳ್ತಾ ಇರ್ತಾಳೆ. ಆಗ ಸೂರ್ಯಕಾಂತಿಗೂ ತುಂಬಾ ಬೇಜಾರಾಗುತ್ತೆ. ಎಲ್ಲಿ ಹೋದಿ ಅಮ್ಮು ಅಂತ ಹೇಳ್ತಾ ಇರ್ತಾಳೆ. ಆಗ ಇಂದಿರಾ ಹೇಳ್ತಾಳೆ, ಅಲ್ಲ ಈ ಅಮ್ಮು ಯಾಕೆ ಈ ರೀತಿ ಮಾಡಿದ್ಲು, ಇನ್ನೇನು ಮಾಡೋದು ನಾವು ಅಂತ ಹೇಳಿ ನಂದನ್ ನೋಡಿ ಹೇಳ್ತಾಳೆ, ಭಾವ ನೀವೇನು ಟೆನ್ಷನ್ ಮಾಡಬೇಡಿ, ಇದೆಲ್ಲ ಆಗಿರೋದು ಕೆಟ್ಟವರ ಕಣ್ಣಿನಿಂದ, ಅವ್ರು ಕಾಯ್ತಾ ಇದ್ರು ನಮಗೆ ಕೆಟ್ಟದಾಗಬೇಕು ಅಂತ ಹೇಳಿ ಅಂತ. ಇನ್ನು ಅವಳು ನಂದನ್ ಮುಂದೆ ನಿಂತ್ಕೊಂಡು ಹೇಳ್ತಾಳೆ, ಖುಷಿ ಆಯ್ತಲ್ಲ ನಿಮಗೆ, ಹೋಗಿ ಒಂದು ಲೋಟ ಹಾಲು ಕುಡೀರಿ, ಇದಕ್ಕೋಸ್ಕರ ಕಾಯ್ತಿದ್ದಲ್ಲ ಇಷ್ಟು ವರ್ಷ, ನಿಮಗೀಗ ನೆಮ್ಮದಿಯಾಗಿರ್ಬೇಕಲ್ವಾ? ನಾಚಿಕೆ ಆಗಲ್ವಾ? ನೀವು ಎಷ್ಟು ದಿನದಿಂದ ಶಾಪ ಹಾಕ್ತಿದ್ರೇನೋ ಇವರಿಗೆ ಇದೇ ರೀತಿ ಆಗಲಿ ಅಂತ ಹೇಳಿ, ಇವಾಗ ಅದೆಲ್ಲ ಆಯ್ತಲ್ಲ, ನಿಮಗೆ ಖುಷಿಯಾಗಿರಬೇಕು, ಪರಮಾನಂದ ಆಗಿರ್ಬೇಕಲ್ವಾ? ಮೊದಲು ನೀವು ಇಲ್ಲಿಂದ ಹೋಗಿ, ನೀವು ಗಾಯಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ, ಮೊದಲು ಒಳಗೆ ಹೋಗಿ ಅಂತ ಹೇಳಿ ನಂದಂಗೂ ರಕ್ಷಂಗೂ ಬೈತಾಳೆ ಇಂದ್ರ. ಇನ್ನು ಅವರಿಬ್ಬರು ಅಲ್ಲಿಂದ ಒಳಗೆ ಹೋಗ್ತಾರೆ.
ಆವಾಗ ಗಂಡಿನ ಮನೆಯವ್ರು ಎಲ್ಲರೂ ಬರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಗಂಡಿನ ಅಪ್ಪ ಹೇಳ್ತಾರೆ, ಏನ್ರಿ ಸೂರ್ಯಕಾಂತ್ ಅವರೇ, ನೀವು ಇಂಥವ್ರ, ನಿಮ್ಗೇನೋ ಸಂಸ್ಕಾರ ಇದೆ ಅಂತ ಹೇಳಿ ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ತಂದುಕೊಡು ಅಂತ ನೋಡಿದ್ರೆ ನೀವು ಇಂಥವ್ರ. ಅಲ್ಲ ರೀ, ನಿಮ್ಮ ಮಗಳಿಗೆ ಏನ್ರಿ ಈ ರೀತಿ ಮಾಡಿದ್ಲು, ಯಾವನ ಜೊತೆ ಓಡಿ ಹೋಗಿದ್ದಾಳಲ್ಲ, ನಮಗೆ ನಾಚಿಕೆ ಆಗಲ್ವಾ, ಯಾವ ಮುಖ ಹೊತ್ಕೊಂಡು ಇಲ್ಲಿ ನಿಂತಿದ್ದೀರಿ ಅಂತ ಹೇಳ್ಕೊಂಡು ಒಂದೇ ಸಮನೆ ಬೈತಾನೆ ಇರ್ತಾರೆ. ಅಲ್ಲ, ನಾನು ಅಂದ್ಕೊಂಡೆ ನೀವೇನು ಒಳ್ಳೆಯವರು ಅಂತ ಹೇಳಿದ್ರೆ, ಆದರೆ ನೀವು ಈ ಥರದವ್ರ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಹುಡುಗನ ಅಮ್ಮ ಹೇಳ್ತಾಳೆ, ಅದಕ್ಕೆ ನೀವು ಹೇಳಿದ್ದು 3 ದಿನದಲ್ಲಿ ಮದುವೆ ಮಾಡೋಣ ಅಂತ ಹೇಳಿ. ಓ, ನಿಮ್ಮ ಮಗಳು ಓಡಿ ಹೋಗ್ತಾಳಂತ ನೀವು ಈ ರೀತಿ ಹೇಳಿದ್ರಾ? ಪರವಾಗಿಲ್ಲ ಬಿಡಿ, ಓಡಿ ಹೋದಳು ಹೋದ್ಲಾಚೆ, ಏನಾದರೂ ಮದುವೆ ಆದ್ಮೇಲೆ ಓಡಿ ಹೋಗಿದ್ರೆ ನನ್ನ ಮಗನ ಗತಿ ಏನು ಅಂತ ಹೇಳ್ಕೊಂಡು ತುಂಬಾ ಹೀನಾಯವಾಗಿ ಅವಮಾನ ಮಾಡ್ತಾ ಇರ್ತಾಳೆ. ಇನ್ನು ಹುಡುಗ ಹೇಳ್ತಾನೆ, ಅಮ್ಮು ಹೇಳಿದ್ಲು ನಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ, ಆವಾಗಲೂ ನಾನು ಒಪ್ಕೊಳ್ಬೇಕಿತ್ತು, ಅದನ್ನೇ ಸತ್ಯ ಅಂತಲೂ ಅಂದ್ಕೊಳ್ಬೇಕಿತ್ತು. ಆದರೆ ಇವರಿದ್ದಾರಲ್ಲ ಅಮ್ಮ ಕಲಾವತಿ ಮೇಡಮ್, ಅವ್ರೇನು ಹೇಳಿದ್ರು ಗೊತ್ತಾ, ಏನೂ ಇಲ್ಲ, ಅವಳ ಪಾಪ, ಅವಳಿಗೆ ಮನೆಯವ್ರನ್ನ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅವಳು ಆ ರೀತಿ ಹೇಳಿದ್ದು ಅಂತ ಹೇಳ್ಕೊಂಡು ದೊಡ್ಡ ಡ್ರಾಮಾನೇ ಮಾಡಿದ್ರು. ಆದರೆ ಅವಳು ಆವತ್ತು ಸತ್ಯನೇ ಹೇಳಿದ್ದು. ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಹುಡುಗನ ಅಪ್ಪ ಹೇಳ್ತಾರೆ, ಅಲ್ಲ, ಇಷ್ಟೆಲ್ಲ ಅವಮಾನ ಆಗಿದ್ರು ನೀವಿನ್ನೂ ಇಲ್ಲೇ ಇದ್ದೀರಲ್ಲ, ಬೇರೆಯವ್ರ ಆಗಿದ್ರೆ ಬೇರೆನೇ ಕತೆ ಆಗ್ತಿತ್ತು, ಯಪ್ಪ ಎಂಥ ಮನೆತನ ನಿಮ್ಮದು ಅಂತ ಹೇಳಿ ಬೈತಾ ಇರ್ತಾರೆ. ಆವಾಗ ಇಂದ್ರ ಬರ್ತಾಳೆ. ಇಂದ್ರ ಬಂದು ಹೇಳ್ತಾಳೆ, ಯಾಕ್ರಿ ಈ ರೀತಿ ಮಾತಾಡ್ತಿದ್ರೆ, ಏನಾಗಿದೆ ನಿಮಗೆ, ಏನು ನಮ್ಮ ಬಗ್ಗೆನೇ, ನಮ್ಮ ಭಾವನ ಬಗ್ಗೆ ಈ ರೀತಿ ಮಾತಾಡ್ತಿದ್ದೀರಾ, ನಾಚಿಕೆ ಆಗಲ್ವಾ ನಿಮಗೆ ಅಂತ ಹೇಳ್ತಾರೆ. ಆವಾಗ ಇಂದ್ರ ಹೇಳ್ತಾಳೆ, ಸಾಕು ಸುಮ್ಮನೆ ರೀ, ನಮ್ಮ ಭಾವನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾಳೆ. ಆಗ ಶ್ರೀಕಾಂತು ಹೇಳ್ತಾನೆ, ನೋಡಿ ಅಮ್ಮು ಇನ್ನೇನು ಬರ್ತಾಳೆ, ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾನೆ. ಆಗ ಅವ್ರ ಅಮ್ಮ ಹೇಳ್ತಾರೆ, ಏನು ಹೇಳ್ತಿದ್ಯಾ, ಅಮ್ಮು ಬರೋದಾ, ಓ, ಓಡಿ ಹೋದವಳು ಈಗ ಬಂದ ಕೂಡಲೇ ನೀವು ಅವಳನ್ನು ಛತ್ರಕ್ಕೆ ಕರ್ಕೊಂಡು ಬರ್ತೀರಾ, ನಾವು ಆವಾಗ ಮದುವೆ ಮಾಡಬೇಕಾ, ಏನ್ರಿ ಮಾತಾಡ್ತಿದ್ದೀರಾ, ನಿಮಗೆ ತಲೆ ಸರಿ ಇಲ್ವಾ, ಏನೆಲ್ಲ ಮಾತಾಡ್ತಿದ್ದೀರಾ ನೀವು, ಓಡಿ ಹೋದವಳನ್ನು ನಾವು ಸೊಸೆಯಾಗಿ ತಂದುಕೊಳ್ಬೇಕಾ, ಸಾಧ್ಯನೇ ಇಲ್ಲ, ಅದು ಮಾನ ಮರ್ಯಾದೆ ಬಿಟ್ಟವ್ರು ಅಂತ ಹೇಳಿ ತುಂಬಾ ಬೈತಾ ಇರ್ತಾಳೆ. ಆವಾಗ ಇಂದ್ರ ಹೇಳ್ತಾಳೆ, ಸಾಕು ಸುಮ್ಮನೆ ರೀ, ನೋಡಿ ಅಮ್ಮು ಒಂದು ವೇಳೆ ಮನೆಗೆ ಬಂದರೂ ಕೂಡ ನಾವಂತೂ ನಿಮ್ಮನೆ ಹುಡುಗಂಗೆ ಮದುವೆ ಮಾಡಿ ಕೊಡಲ್ಲ, ಹೋಗ್ರಿ ಇಲ್ಲಿಂದ ಹೇಳ್ಕೊಂಡು ಬೈದು ಕಳಿಸ್ತಾಳೆ. ಇನ್ನು ಸೂರ್ಯಕಾಂತ್ ತುಂಬಾ ಬೇಜಾರಾಗ್ತಾನೆ, ಅವ್ನು ಕುಸಿದು ಬೀಳ್ತಾನೆ. ಇನ್ನು ಮನೆಯವರೆಲ್ಲರೂ ಸಮಾಧಾನ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.